ಹಾಯ್ ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಒಂದು ರೀತಿ ಕ್ಲೀನಿಂಗ್ ವ್ಲಾಗೇ ಆಗಿರುತ್ತೆ. ಯಾಕಂದರೆ ನೀರಿಲ್ದಲೆ ಒಂದು 2 ಡೇಸ್ ಆಗಿತ್ತು. ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಾಗಿತ್ತು. ದೀಪಾವಳಿಗೂ ಕೂಡ ಬಾಕ್ಸ್ನೆಲ್ಲ ಒರೆಸಿ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೆ. ಇನ್ನೇನಿದ್ರೂ ತಟ್ಟೆ ಸ್ಟ್ಯಾಂಡು ಮತ್ತು ಬಾಕ್ಸ್ ರ್ಯಾಕ್ ಥರ ಇದೆ. ಸೊ ಅದನ್ನೆಲ್ಲ ನಾನು ಕ್ಲೀನ್ ಮಾಡಬೇಕಂದ್ರೆ ನೀರಿನ ಅವಶ್ಯಕತೆ ತುಂಬಾ ಇತ್ತು. ಹಾಗಾಗಿ ನೀರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ನೀರು ಕೂಡ ಇಷ್ಟೊತ್ತಿಗಾಗಲೇ ಬಿಡಬೇಕಿತ್ತು, ಬಟ್ ಬಿಟ್ಟಿರಲಿಲ್ಲ. ನಮ್ಮ ಸೈಡು ಸ್ವಲ್ಪ ಏನೋ ಪೈಪ್ ಎಲ್ಲ ಅಂದರೆ ಒಡೆದೋಗಿದೆ, ಹಾಗಾಗಿ ರೆಡಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನೀರು ಬಿಟ್ಟಿರಲಿಲ್ಲ. ಸದ್ಯಕ್ಕೆ ಇವತ್ತು 12 ಗಂಟೆ ಮೇಲೆ ನೀರು ಬಿಟ್ಟರು. ಅಂದರೆ ಬೇರೆ ನೀರು, 2 ರೀತಿ ನೀರು ಇರುತ್ತೆ. ಅದರಲ್ಲಿ ಒಂದು ರೀತಿ ನೀರೇನಿದೆ ಅದು ಪೈಪ್ ಒಡೆದೋಗಿದೆ ಅಂತ ಹೇಳಿದ್ರು. ಇನ್ನೊಂದು ರೀತಿ ನೀರೇನಿದೆ ಕಾವೇರಿ ನೀರು ಅಂತ, ಸೊ ಅದನ್ನ ಬಿಟ್ಟಿದ್ರು. ಹಾಗಾಗಿ 12 ಗಂಟೆ ಮೇಲೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀರಿಲ್ದಲೆ ಏನು ಕೆಲಸನೂ ಆಗೋದಿಲ್ಲ. ಇವನ್ ಫುಲ್ ಬೋರ್ ಆಗ್ಬಿಟ್ಟಿರುತ್ತೆ. ಸುಮ್ಮನೆ ತಿನ್ನೋದು, ಕುತ್ಕೊಳ್ಳೋದು, ಕುಡಿಯೋದು, ಕಾಫಿ ಟೀ ಮಾಡಿಕೊಂಡು ಇಷ್ಟೇ ಆಗೋಗಿತ್ತು. ಹಾಗಾಗಿ 12 ಗಂಟೆ ಮೇಲೆ ಪಟ ಅಂತ ಎದ್ದು ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗಿಸ್ಕೊಂಡು ಫಸ್ಟು ಮನೆ ಕಸ ಗುಡ್ಸೋಣ ಅಂತ ಹೇಳ್ಬಿಟ್ಟು ಗುಡಿಸ್ದೆ. ಸೊ ನಾನು ಆಗಲೇ ಹೇಳ್ದಾಗೆ ನೀರಿಲ್ಲ ಅಂತ ಹೇಳಿದ್ರೆ ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಮನೆ ಕಸನೂ ಸಹ ಗುಡಿಸಿರ್ಲಿಲ್ಲ, ಹೊರಗಡೆ ಅಷ್ಟೇ ಸುಮ್ಮನೆ ಗುಡಿಸ್ಬಿಟ್ಟು ಮನೆ ಮುಂದೆ ಸುಮ್ಮನೆ ಆಗಿದ್ದೆ. ಇನ್ನೇನು ಮೋಟ್ರನ್ನು ಸಹ ಆನ್ ಮಾಡಿದ್ದೀನಿ. ಕೊಳಾಯಲ್ಲಿ ನೀರು ಬರೋಷ್ಟರಲ್ಲಿ ಕಸ ಗುಡಿಸ್ಬಿಟ್ಟು ನೆಕ್ಸ್ಟು ಅಡುಗೆ ಮನೆಗೆ ಬಂದು ಫಸ್ಟು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೀಪಾವಳಿ ಅಂತ ಏನಿಲ್ಲ, ಬೇರೆ ಹಬ್ಬ ಅಂತಲೂ ಏನಿಲ್ಲ. ನಾನು ಆಲ್ಮೋಸ್ಟ್ ಅವಾಗಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹಬ್ಬಗಳಿಗೆಲ್ಲ ನನಗೆ ಅಷ್ಟಾಗಿ ರಿಸ್ಕ್ ಅನ್ಸೋದಿಲ್ಲ. ಫಸ್ಟು ಮೇಯ್ನ್ ಆಗಿ ಹಬ್ಬ ಹುಣ್ಮೆಗಳಿಗೆಲ್ಲ ಅಡುಗೆ ಮನೆಯೇ ಕ್ಲೀನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಮನೆ ಕ್ಲೀನ್ ಆಯಿತು ಅಂತಲೇ ಒಂದು ಅರ್ಥ ಬರುತ್ತೆ. ಹಾಗಾಗಿ ಇನ್ನು ಹೊರಗಡೆ ಕೆಲಸಗಳನ್ನೆಲ್ಲ ನಾನು ನೆನ್ನೆನೇ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಧೂಳು ಹೊಡಿಯೋದು, ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋದು, ಇನ್ನೊಂದು ಮತ್ತೊಂದು ಈ ರೀತಿ ಎಲ್ಲ ನೆನ್ನೆನೇ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಇವತ್ತು ಜಸ್ಟು ಅಡುಗೆ ಮನೆಯಲ್ಲಿ ಮೇಯ್ನ್ ಆಗಿ ಒಂದು ಸ್ವಲ್ಪ ಜಾಸ್ತಿ ದಿನಗಳೇ ಆಗೋಗಿತ್ತು ವಾಶ್ ಮಾಡಿಕೊಂಡು. ಹಾಗಾಗಿ ಇವತ್ತು ರ್ಯಾಕ್ಗಳು ಮತ್ತು ತಟ್ಟೆ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅಡುಗೆ ಮನೆಯಲ್ಲೂ ಸಹ ಆಲ್ಮೋಸ್ಟ್ ಕೆಲಸ ಮುಗ್ದೋಗ್ಬಿಡುತ್ತೆ. ರೀಸೆಂಟಾಗಿಯೇ ಬಾಕ್ಸ್ನೆಲ್ಲ ಒರೆಸಿಟ್ಕೊಂಡಿದ್ದೆ. ನೀರಿಲ್ದಿರೋ ಕಾರಣ ಬಾಕ್ಸ್ಗಳನ್ನ ತೊಳೆಯೋದಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಮಂತು ರೇಷನ್ ತಂದಾಗ ತೊಳೆಯೋದಿದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಒರೆಸಿ ಎತ್ತಿಟ್ಕೊಂಡಿದ್ದೆ ರೇಷನ್ ಬಾಕ್ಸು. ಅದರಲ್ಲೂ ರೇಷನ್ ಖಾಲಿ ಆದಂಗೆಲ್ಲ ವಾಶ್ ಮಾಡಿ ಇಟ್ಕೊತಾ ಇರ್ತೀವಿ. ಸೊ ಅಷ್ಟೇನು ಗಲೀಜಾಗಿರಲಿಲ್ಲ. ನೆಕ್ಸ್ಟು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕ್ಲೀನಿಂಗು, ಡೀಪ್ ಕ್ಲೀನಿಂಗ್ ಅಂತ ಇನ್ನೊಂದು ಮತ್ತೊಂದು ಹಬ್ಬ ಹುಣ್ಮೆಗೆಲ್ಲ ಕ್ಲೀನಿಂಗು ಅಂತ ಇರ್ತೀವಿ. ಅದ್ರ ಜೊತೆಗೆ ಡೈಲಿ ಕೆಲಸ ಅಂತ ಏನಿರುತ್ತೆ ಅದು ಕೂಡ ಇದ್ದೇ ಇರುತ್ತೆ. ಸೊ ಫಸ್ಟು ನಾನು ಬೇಸಿಕ್ ಕೆಲಸಗಳು ಅಂತ ಏನೇನಿರುತ್ತೆ ಚಿಕ್ಕದಾಗಿ ಕ್ಲೀನ್ ಮಾಡುವಂಥದ್ದು ಅದನ್ನೆಲ್ಲ ಮುಗಿಸ್ಕೊಂಬಿಟ್ಟೆ. ಸ್ಟವ್ ತೊಳೆಯೋದು, ಇನ್ನೊಂದು ಹಂಡೆ ತೊಳೆದು ನೀರು ಹಿಡಿಯೋದು, ಈ ಥರ ಚಿಕ್ಕ ಕೆಲಸನೆಲ್ಲ ಮುಗಿಸ್ಕೊಂಬಿಟ್ಟೆ. ನೆಕ್ಸ್ಟ್ ನಾನು ಪಾತ್ರೆನೆಲ್ಲ ಜೋಡಿಸ್ಬಿಟ್ಟಿದ್ದೆ. ಅದಾದ್ಮೇಲೆ ಜ್ಞಾಪಕ ಬಂತು, ತಟ್ಟೆ ಸ್ಟ್ಯಾಂಡ್ ತೊಳಿಬೇಕಲ್ವ, ಯಾಕೆ ಜೋಡಿಸಿದ್ದೀನಿ ಅಂತ. ಮತ್ತೆ ತಟ್ಟೆ ಸ್ಟ್ಯಾಂಡಿಂದ ಪಾತ್ರೆಗಳನ್ನೆಲ್ಲ ಆಲ್ಮೋಸ್ಟ್ ಎಲ್ಲನೂ ತೆಗೆದುಬಿಟ್ಟು ತಟ್ಟೆ ಸ್ಟ್ಯಾಂಡು ಕೂಡ ವಾಶ್ ಮಾಡಿಕೊಂಡೆ. ಇಲ್ಲಿ ನಾನು ಸ್ವಲ್ಪನೇ ಪಾತ್ರೆ ಇಟ್ಟಿರೋದು. ಇನ್ನೊಂದು ಕಡೆ ಶೆಲ್ಫ್ ಇದೆ, ಅಲ್ಲೂ ಕೂಡ ದೊಡ್ಡ ಪಾತ್ರೆಗಳು ಅಂದರೆ ಈ ಬೇಸನ್ಗಳಿರ್ಬೋದು ಅಥವಾ ಜಾರ್ಗಳಿರ್ಬೋದು, ಜೊತೆಗೆ ಕುಕ್ಕರ್ಗಳು 3-4 ಕುಕ್ಕರ್ ಇದ್ದಾವೆ, ಅದನ್ನೆಲ್ಲ ಬೇರೆ ಕಡೆ ಜೋಡಿಸಿಟ್ಕೊಂಡಿದ್ದೀನಿ. ತಟ್ಟೆ ಸ್ಟ್ಯಾಂಡ್ ತೊಳೆಯೋದಕ್ಕೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡಿದ್ಲು. ಆಟ ಆಡ್ಕೊಳ್ತಾ ಅವಳಿಗೂ ಒಂಥರ ನೀರಲ್ಲಿ ಆಟ ಆಡೋಕ್ಕೂ ಇಷ್ಟ ಆಗುತ್ತೆ. ನನಗೆ ಆಲ್ಮೋಸ್ಟ್ ಕೆಲಸ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ನನ್ನ ಮಗಳು ಸಮೇತ ಕೂಡ. ಸೊ ಹಾಗಾಗಿ ಈ ಸಲ ಏನೋ ನನಗೇನೋ ಕಿರಿಕಿರಿ ಅನಿಸ್ಲಿಲ್ಲ. ನಮ್ಮ ಏನಿದೆ ಟೆನ್ಷನು, ಇನ್ನೊಂದು ಕೆಲಸ ಆಗ್ತಿಲ್ಲ, ಬೇಗ ಸಾಗ್ತಿಲ್ಲ ಅನ್ನೋ ಟೆನ್ಷನ್ಗೆ ಮಕ್ಳಿಗೆ ಹೊಡೆದ್ಬಿಡ್ತೀವಿ ಕೆಲವೊಂದ್ಸಲ. ನಾನು ಹೊಡಿತೀನಿ, ಮಧ್ಯೆ ಸಿಗ್ತೀಯಾ ಅಂತ ಹೇಳ್ಬಿಟ್ಟು. ಹೊಡೆದ್ರೆ ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳನ್ನ ಜೊತೆಗೆ ಕೆಲಸಕ್ಕೆ ಜಾಯಿನ್ ಮಾಡಿಕೊಂಡು ಆಟ ಆಡ್ಸ್ಕೊತ ಕೆಲಸ ಮಾಡ್ಕೊತಾ ಇದ್ದೆ. ಇನ್ನು ಈ ರ್ಯಾಕ್ಗಳಲ್ಲಿ ಫಸ್ಟ್ ರ್ಯಾಕ್ ಬಂದು ಗಾಜಿನ ಐಟಮ್ಸ್ಗಳು ಇಟ್ಕೊಂಡಿದ್ದೀನಿ, ಬೌಲ್ಗಳು, ಗ್ಲಾಸ್ಗಳು ಈ ರೀತಿ. ಇನ್ನೊಂದು ಸೆಕೆಂಡ್ರಲ್ಲಿ ಸ್ಟೀಲ್ ಗ್ಲಾಸ್ಗಳು, ಚೊಂಬುಗಳು ಈ ರೀತಿ ಇಟ್ಕೊಂಡಿರ್ತೀನಿ. ಇನ್ನು 3ನೇದರಲ್ಲಿ ಬೌಲ್ಗಳು ಇಟ್ಕೊಂಡಿರ್ತೀನಿ, ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಸ್ಟೀಲ್ ಬೌಲ್ಗಳು ಇಟ್ಕೊಂಡಿದ್ದೀನಿ. ಇನ್ನು ಲಾಸ್ಟಿಗೆ ಊಟದ ಬಾಕ್ಸ್ಗಳು, ಕೆಲವೊಂದು ಸ್ಪೂನ್ಗಳು ತಟ್ಟೆ ಸ್ಟ್ಯಾಂಡಿಗೆ ಇಡಿಸ್ದೇ ಇರೋವು, ಆ ಥರ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಇನ್ನು ನನ್ನ ಮಗಳಿಗೆ ಕಾಫಿ ಹತ್ಕೊಂತ ಅವಳಿಗೆ ಬ್ರೆಡ್ ತಿನ್ನಿಸ್ಬಿಟ್ಟೆ ರುಚಿ ಹಿಡ್ಕೊಂಡ್ಬಿಟ್ಲು. ಸೊ ಅಮ್ಮ ಕಾಫಿ ಹಾಕು ಬೆಡ್ಡು, ಅಮ್ಮ ಕಾಫಿ ಹಾಕು ಬೆಡ್ಡು ಅಂತ ಕೇಳಿ ತಿಂತಾ ಇದ್ಲು. ಸೊ ಫಸ್ಟು ಟೈಮ್ ಅವಳಿಗೆ ಕಾಫಿನ ಅಭ್ಯಾಸ ಮಾಡಿದ್ದು, ಕುಡಿಸ್ಲಿಲ್ಲ, ಸುಮ್ಮನೆ ಬ್ರೆಡ್ಗೆ ಅದ್ಬಿಟ್ಟು ತಿನ್ನಿಸಿದ್ದು.
ರುಚಿ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಕಾಫಿ ಕುಡಿಯಂಗಿಲ್ಲ, ಅಮ್ಮ ಬೆಡ್ಡು, ಅಮ್ಮ ಕಾಫಿ ಅಂತ ಕೇಳ್ತಾಳೆ. ಅದು ನಾನು ಜಾಸ್ತಿ ಕೊಡೋದಕ್ಕೆ ಹೋಗ್ಲಿಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡಿದೆ. ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಿದ್ದಷ್ಟೇ. ಇನ್ನು ನೋಡ್ತಾ ಸಂಜೆ ಆಗಿ ಹೋಯ್ತು 4 ಗಂಟೆ. ಸೊ ಹಾಗಾಗಿ ವಾಕ್ ಹೋಗಿ ಬಂದ್ಬಿಡೋಣ, ಇನ್ನೇನು ಎಲ್ಲನೂ ವಾಶ್ ಮಾಡಿ ಇಕ್ಕಿದ್ದೀನಿ, ಬಂದ್ಮೇಲೆ ಜೋಡಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ವಾಕು ಕೂಡ ಮುಗಿಸ್ಕೊಂಡು ಬಂದೆ. ಇನ್ನು ವಾಕಿಂದ ಬಂದಮೇಲೆ ಸೊ ಇನ್ನು ತಟ್ಟೆ ಸ್ಟ್ಯಾಂಡ್ ಎಲ್ಲ ಜೋಡಿಸ್ಬಿಟ್ಟು ಅದಕ್ಕೆ ಪಾತ್ರೆಗಳೆಲ್ಲ ಜೋಡಿಸಿ, ರ್ಯಾಕ್ಗೆ ಕೂಡ ಪಾತ್ರೆಗಳು ಜೋಡಿಸ್ಬಿಟ್ಟು, ಇನ್ನು ಗಿಡಕ್ಕೂ ಸಹ ನೀರು ಸ್ವಲ್ಪ ಹಾಕಿರ್ಲಿಲ್ಲ, ಗಿಡಗಳಿಗೂ ಸಹ ನೀರು ಹಾಕ್ತೆ. ಇನ್ನು ಹತ್ತತ್ರ ಎಲ್ಲನೂ ಜೋಡಿಸಿ ಅದನ್ನೆಲ್ಲ ಆರ್ಗನೈಸ್ ಮಾಡೋಷ್ಟರಲ್ಲೇ ಒಂದು 7 ಗಂಟೆ ಆಗೋಯ್ತು. ಹಸ್ಬೆಂಡು ಕೂಡ ಆಫೀಸಿಂದ ಬಂದು ಇನ್ನು ಏನು ಅಡುಗೆ ಮಾಡಿಲ್ವಾ, ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರು. ಸಾಮಾನ್ಯ ಆಫೀಸಿಂದ ಬರೋದು ಅಥವಾ ಸ್ಕೂಲಿಂದ ಬಂದರೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಎಲ್ಲರಿಗೂ ಸಹ. ನಾವು ಕೂಡ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ಬೇಕನ್ಸಿತ್ತು, ಊಟನೋ ಸ್ನ್ಯಾಕ್ಸೋ ಇನ್ನೊಂದು ಮತ್ತೊಂದು. ಸೊ ಹಸ್ಬೆಂಡ್ ಕೂಡ ಅಷ್ಟೇ, ಬಂದ ತಕ್ಷಣ ಏನಾದರೂ ಮಾಡಿಟ್ಟಿರಬೇಕು. ಹಾಗಾಗಿ ಇವತ್ತು ಸ್ವಲ್ಪ ಕೆಲಸ ಇತ್ತು, ಅಡ್ಜಸ್ಟ್ ಮಾಡ್ಕೊಂಬಿಡು ಅಂತ ಹೇಳ್ಬಿಟ್ಟು ಬೇಗನೆ ಟೊಮೊಟೊ ಗೊಜ್ಜು ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ. ಟೊಮೊಟೊ ಗೊಜ್ಜು ಕ್ವಿಕ್ಕಾಗಿ ಮಾಡಿಬಿಡ್ತೀನಿ ನಾನು. ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಂಡು ಸುಮ್ಮನೆ ಒಗ್ಗರಣೆ ಕೊಡೋದಷ್ಟೇ. ಲಾಸ್ಟಿಗೆ ಸ್ಪೈಸಸ್ನ ಆ್ಯಡ್ ಮಾಡ್ತೀನಿ, ಕೈಗೆ ಸಿಕ್ಕಿದ ಸ್ಪೈಸಸ್ನ ಆ್ಯಡ್ ಮಾಡ್ತೀನಿ ನಾನು. ಅವರು ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರಲ್ಲ, ಬೇಕಾಬಿಟ್ಟಿಲಿ ಮಾಡಿದೆ ಫಾಸ್ಟಾಗಿ. ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿ ಬಂತು. ನಮ್ಮ ಚಿಕ್ಕತ್ತೆ ಫಸ್ಟ್ ಟೈಮು ಟೊಮೊಟೊ ಗೊಜ್ಜು ಹೊಗಳಿದ್ದು ನನಗೆ ಅಡುಗೆಗಳಲ್ಲಿ. ಟೊಮೊಟೊ ಗೊಜ್ಜು ಚೆನ್ನಾಗಿ ಮಾಡಿದ್ದೆ, ಹೆಂಗೆ ಮಾಡಿದೆ, ಇನ್ನೊಂದ್ಸಲ ಮಾಡಿಕೊಡು ನನಗೆ ಅಂತ ಕೇಳ್ತಾ ಇದ್ರು. ಯಾವಾಗಲೂ ಅಬ್ಸರ್ವ್ ಮಾಡ್ತೀನಿ, ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನಾವು ಬೇಕಾಬಿಟ್ಟಿಲಿ ಮಾಡಿರುವಂಥ ಅಡುಗೆ ತುಂಬಾ ರುಚಿಯಾಗಿ ಬರುತ್ತೆ, ಅದೇ ಕಾನ್ಸಂಟ್ರೇಟ್ ಮಾಡಿರೋ ಅಡುಗೆ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಅಂತ. ಒಂದು ಕಡೆ ಟೊಮೊಟೊ ಗೊಜ್ಜು ಕೂಡ ರೆಡಿ ಆಯಿತು, ಇನ್ನೊಂದು ಕಡೆ ಚಪಾತಿನೂ ಕೂಡ ಉಜ್ಜಿನ ಮತ್ತೆ ಕೊಟ್ಟರು ಕುತ್ಕೊಂಡು. ಸೊ ನಾನು ಕೂಡ ಎಲ್ಲನೂ ಸುಟ್ಟಿ ಹಾಟ್ ಬಾಕ್ಸ್ಗೆ ಹಾಕಿ ನೆಕ್ಸ್ಟ್ ಊಟನೂ ಕೂಡ ಮಾಡಿದೆ. ವಂಶಿಗೂ ಕೂಡ ಚಪಾತಿನೇ ಕೊಟ್ಟಿದ್ದೀನಿ, ಸಾಫ್ಟಾಗಿತ್ತು ಅಂತ ಹೇಳ್ಬಿಟ್ಟು. ಚಟ್ನಿನೂ ಸಹ ಹಾಕಿದ್ದೀನಿ, ನೀಟಾಗಿ ಚಟ್ನಿನ ತಗೊಂಡು ಚಪಾತಿ ಜೊತೆಗೆ ತಿಂತಾಳೆ. ವಂಶುಮ ಚಪಾತಿ ತಿಂದರೂ ಕೂಡ ನನಗೇನೋ ಅವಳಿಗೆ ಹೊಟ್ಟೆ ತುಂಬಿಲ್ವೇನೋ ಅಂತ ಅನಿಸಿ ಅವಳು ಆಲ್ಮೋಸ್ಟ್ ಒಂದೇ ಚಪಾತಿ ತಿನ್ನೋದು. ಸೊ ಒಂದು ಚಪಾತಿಗೆ ಎಲ್ಲಿ ಹೊಟ್ಟೆ ತುಂಬುತ್ತೆ ಅಂತ ನಾನು ಅಂದ್ಕೊಂಡು ಮತ್ತೆ ರೈಸ್ ಮಾಡಿ, ಬಿಸಿ ಬಿಸಿ ರೈಸ್ ಮಾಡಿ, ಪುಳಿಯೋಗರೆ ಗೊಜ್ಜಿತ್ತು, ಪುಳಿಯೋಗರೆ ಕಲಸಿ ಸ್ವಲ್ಪ ತಿನ್ನಿಸಿದಾಯಿತು. ಇನ್ನು ಈ ರೆಡ್ ಬಾಕ್ಸು ನಮ್ಮ ಚಿಕ್ಕತ್ತೆ ಹೋಗಿ ಸ್ವಲ್ಪ ರೇಷನ್ ಕೂಡ ತಂದರು ಅವ್ರ ಮನೆಗೆ. ರೇಷನ್ನ ಎತ್ತಿಟ್ಬಿಟ್ಟು ಬಾಕ್ಸ್ ತೊಗೊಂಡು ಆಟ ಆಡ್ತಿದ್ದಾರೆ ಮಕ್ಕಳು. ಇನ್ನು ಬೆಳಗ್ಗೆಗೆ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಸರಿ ಓಕೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆಗೂ ಕೂಡ ನೆನೆಸಿಡ್ತಾ ಇದ್ದೀನಿ. ಹೆಸ್ರು ಕಾಳು ಹಾಕಿ ದೋಸೆ ಮಾಡೋಣ ಅಂತ. ಇಲ್ಲಿ ನಾನು ಕೆಂಪಕ್ಕಿನ ನೆನೆಸಿಡ್ತಾ ಇದ್ದೀನಿ. ಕೆಂಪಕ್ಕಿ ರೈಸ್ ಮಾಡೋದಕ್ಕೆ ಸ್ವಲ್ಪ ಬೋರ್ ಹಿಡಿತಿದೆ, ಹಾಗಾಗಿ ಈ ರೀತಿ ದೋಸೆ ಮಾಡಬೇಕಾದ್ರೆ ಯೂಸ್ ಮಾಡಿಕೊಂಡು ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕೆಂಪಕ್ಕಿನ ಹಾಕಿ ಅದ್ರ ಜೊತೆಗೆ ಹೆಸರು ಕಾಳು ಹಾಕ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಇನ್ನು ಆಲ್ಮೋಸ್ಟ್ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಹತ್ತತ್ರ 10:30 ಆಗೇ ಹೋಯ್ತು. ಬಿಗ್ ಬಾಸ್ ನೋಡ್ಕೊಂತ ನಿಧಾನವಾಗಿ ಕೆಲಸ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಬಿಗ್ ಬಾಸ್ ಕೂಡ ನೋಡ್ದಂಗೆ ಇರಬೇಕು, ಈ ಕಡೆ ಮನೆ ಕೆಲಸನೂ ಆಗಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಕೆಲಸ ಮಾಡಿದ್ರೆ ಸ್ವಲ್ಪ ನಿಧಾನನೇ ಆಗುತ್ತೆ. ಇನ್ನು 10:30 ಮೇಲೆ 10:30 10:45 ಆಯಿತು. ಇನ್ನು ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು, ಸೊ ನೈಟ್ ನಾನು ಏನು ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಅಪ್ಲೈ ಮಾಡಿ ನೆಕ್ಸ್ಟ್ ಹೋಗಿ ಮಲ್ಕೊಂಡಿದ್ದಾಯಿತು. ಮಲ್ಕೊಳ್ಳೋಣ ಅಂತ ಹೋದೆ, ಬಟ್ ನನ್ನ ಮಗಳು ಚಿಕ್ಕತ್ತೆ ಮಕ್ಕಳೆಲ್ಲ ಇದ್ದಿದ್ದರಿಂದ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ಕೊತಾ ಇದ್ಲು. ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. 12 ಗಂಟೆ ಮೇಲೆ ಇದ್ದಕ್ಕಿದ್ದಂಗೆ ನನ್ನ ಮಗಳು ಹಾಲು ಬೇಕು ಅಂತ ಕೇಳಿದ್ಲು. ಅವಳು ಡೇ ಟೈಮಲ್ಲಿ ಏನು ಹಾಲೇನು ಕುಡಿಯೋದಿಲ್ಲ, ಬಟ್ ಇವತ್ತೇನೋ ಗೊತ್ತಿಲ್ಲ ಹಾಲು ಬೇಕು ಅಂತ ಕೇಳಿದ್ಲು. ನಾನು ಗೊತ್ತಿರೋರಿಗೆ ಕಾಲ್ ಕೂಡ ಮಾಡಿ ಕೇಳಿದೆ. ಹಾಲು ಅವ್ರ ಮನೆಯಲ್ಲೂ ಇವತ್ತೇ ಸಹ ಖಾಲಿಯಾಗಿತ್ತು. ನೆಕ್ಸ್ಟು ಅಂಗಡಿಯವ್ರಿಗೂ ಕಾಲ್ ಮಾಡಿದೆ, ಅಂಗಡಿಯವರು ಹಾಲಿಲ್ಲ ಅಂದರು. ನಾವು ಆ್ಯಕ್ಚುಲಿ ಸ್ವಲ್ಪ ಹಾಲು ಇಟ್ಕೊಂಡಿದ್ವಿ, ಅದು ಇದಕ್ಕಿದ್ದಂಗೆ ಹೊಡೆದೋಯ್ತು. ಹಾಗಾಗಿ ಖಾಲಿ ಆಗೋಗಿತ್ತಲ್ಲ, ಖಾಲಿ ಆದಾಗಲೇ ಈ ಮಕ್ಕಳು ಕೇಳ್ತಾರೆ, ಸಾಮಾನ್ಯ ಕೇಳ್ತಾರೇನೋ ಅಂತ ಹಾಲು ಇಟ್ಕೊಂಡಿರ್ತೀವಿ, ಅವತ್ತು ಕೇಳೋದಿಲ್ಲ. ಕೊನೆಗೂ ಹಾಲು ಸಿಕ್ತು. ಪಕ್ಕದ ಮನೆಯವ್ರು ಒಂದಿನ ಅಂದರು ನಮ್ಮ ಮನೇಲಿ ಹಾಲು ಯಾವಾಗಲೂ ಇರುತ್ತೆ, ಬೇಕಂದ್ರೆ ಕೇಳಿ ಅಂತ. ಪಾಪ ಅವ್ರನ್ನ ಕಿಟಕಿಯಿಂದ ಎಬ್ಬಿಸಿ ಹಾಲು ಇಸ್ಕೊಂಡು ಕಾಯಿಸ್ತಾ ಇದ್ದೀವಿ. ಕಾಯಿಸಿ ಕುಡಿಸಿ ಮಲಗಿಸಿದ್ದಾಯಿತು. ಇನ್ನು ಇವತ್ತಿನ ಈ ವ್ಲಾಗ್ನ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್.